ಪಾರ್ಟ್ನರ್ ಅನ್ನುವಂತಹ ಒಂದು ಲಕ್ಸುರಿ ಸಿನಿಮಾವನ್ನು ಕನ್ನಡ ಇಂಡಸ್ಟ್ರಿಗೆ ಒಂದು ತಂಡ ಕೊಡ್ತಾ ಇದೆ. ಚಿತ್ರದ ಬಗ್ಗೆ ನಿರ್ದೇಶಕರಾಗಿರ್ಬೋದು, ನಾಯಕಿಯರು ಇಬ್ಬರು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾತಾಡಿದರು. ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ವಿಚಾರಗಳನ್ನು ಬಿಚ್ಚಿಟ್ರು. ಆದರೆ ಚಿತ್ರದ ನಿರ್ಮಾಪಕರ ಒಂದು ಪ್ಲ್ಯಾನಿಂಗ್ ಹೆಂಗಿತ್ತು, ಅವರ ಕನಸು ಏನು ಈ ಸಿನಿಮಾದ್ದು, ಅದರ ಜೊತೆಗೆ ಸಿನಿಮಾಕ್ಕೆ ಯಾವ ರೀತಿ ಬಂಡವಾಳ ಹೂಡಿದ್ದಾರೆ, ಇದೆಲ್ಲವನ್ನು ತಿಳಿಸ್ಕೊಡೋಕ್ಕೆ ಖುದ್ದು ನಮ್ಮ ಜೊತೆಗೆ ಚಿತ್ರದ ನಿರ್ಮಾಪಕರಾಗಿರುವಂಥ ಹರೀಶ್ ದೇವಿತಂದ್ರೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ನಿಮ್ಮ ಸಿನಿಮಾ, ನಿಮ್ಮ ಕೂಸು ಇಂಡಸ್ಟ್ರಿಗೆ ಮೊದಲ ಹೆಜ್ಜೆ ಇಟ್ಟಿದೆ. ಆ ಹೆಜ್ಜೆನೇ ಸಿನಿಮಾದ ಹಾಡು. ಒಬ್ಬ ನಿರ್ಮಾಪಕನಾಗಿ ಅಲ್ಲ, ಆಡಿಯನ್ಸ್ ಆಗಿ ಸಿನಿಮಾದ ಈ ಹಾಡನ್ನು ನೋಡಿದಾಗ ನಿಮಗೆ ಯಾವ ಥರ ಫೀಲ್ ಆಯಿತು? ಈ ಹಾಡನ್ನು ಎಷ್ಟು ಸರಿ ನೋಡಿದ್ರು ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಯಾರೇ ನೋಡಿದ್ರು. ಈಗ ನನ್ನ ಮಗ 1ನೇ ಕ್ಲಾಸ್ ಚಿಕ್ಕವನು ಪದೇ ಪದೇ ಅದು ನೋಡ್ತಾನೆ, ಪದೇ ಪದೇ ಬೇರೆಯವ್ರು ನೋಡ್ತಾರೆ. ಅಂದರೆ ಈ ಸಿನಿಮಾ ನಂದು, ಕನ್ನಡ ಇಂಡಸ್ಟ್ರಿ ಈ ಥರ ಒಂದು ಹಾಡು ಕೊಟ್ಟಿದ್ದೀನಿ, ತುಂಬ ಖುಷಿಯಾಗುತ್ತೆ. ಆ ರಿಚ್ನೆಸ್ಸು, ಆ ಪದೇ ಪದೇ ಕೇಳ್ತಾ ಇದ್ರೇನೋ ಅದು ಇದೆಯಲ್ಲ, ಅದು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ನನಗೂ ಹೆಮ್ಮೆ ಅನಿಸುತ್ತೆ ಇದ್ರ ಬಗ್ಗೆ. ಸರ್, ಪಾರ್ಟ್ನರ್ ಅನ್ನುವಂಥ ಟೈಟಲ್ ಕೇಳಿದಾಗ ಮೊದಲು ಈ ಸಿನಿಮಾ ಮಾಡಬೇಕು ಅಥವಾ ಈ ಸಿನಿಮಾಕ್ಕೆ ಬಂಡವಾಳ ಹೂಡಬೇಕು ಅಂತ ನಿಮಗನ್ಸಿದ್ದು ರೀಸನ್? ನನಗೆ ಡೈರೆಕ್ಟ್ರು ಕತೆ ಹೇಳಿದ ತಕ್ಷಣ ತುಂಬ ಇಂಪ್ರೆಸ್ ಆಯಿತು. ನಾನು ಡೈರೆಕ್ಟ್ರ್ ಜೊತೆ ಡೈರೆಕ್ಟ್ರಾಗೆಲ್ಲ ವರ್ಕ್ ಮಾಡಿ ತುಂಬ ವರ್ಷ ಟ್ರಾವೆಲ್ ಇತ್ತು. ಅವ್ರದ್ದೊಂದು ಬ್ರದರ್ಗಳ ಥರ, ಫ್ರೆಂಡ್ಸ್ಗಳ ಥರ. ಹಿಂಗಿರ್ಬೇಕಾದ್ರೆ ಇಂಥ ಒಂದು ಕತೆನ ನಾವೇ ಮಾಡಬಾರ್ದು ಅಂತ ಒಂದು ಥಾಟ್ ಬಂತು. ನಾನು ಆಗ ಬಿಸ್ನೆಸ್ ಫೀಲ್ಡಲ್ಲಿ ಸ್ಯಾಟ್ಲೈಟಲ್ಲಿ ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತು, ಶುರು ಮಾಡ್ದೆ. ಬಟ್ ಶುರು ಮಾಡ್ಬೇಕಾದ್ರೆ ಏನು ಜೋಶ್ ಇತ್ತು, ಈಗ ಗೆದ್ದಿದ್ದೀವಿ ಅನ್ನೋ ಅಷ್ಟು ಖುಷಿಯಾಗಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಖುಷಿ. ಸಿನಿಮಾ ಅದೇ ಜೋಶಲ್ಲಿದೆ ಈಗಲೂ ಕೂಡ. ಸರ್, ಸ್ಪ್ಯಾನಿಷ್ ಭಾಷೆ ಏನಾದರೂ ಕಲ್ತಿದ್ದೀರಾ? ಇಲ್ವಲ್ಲ, ಹೇಗೆ ಹಾಡು ಮಾತ್ರ ಬಂತು. ಕನ್ನಡ ಬಿಟ್ಟು ನಮ್ಗೆ ಯಾವುದು ಗೊತ್ತಿಲ್ಲ ಅಷ್ಟು ಸುಲಭವಾಗಿ. ಕನ್ನಡ ನಮ್ಮ ಮಾತೃ ಲ್ಯಾಂಗ್ವೇಜು, ನಾನು ಅದರಲ್ಲಿ ಅದ್ಭುತ. ಕನ್ನಡದಲ್ಲಿ ನಾವೆಲ್ಲ ಮಾಸ್ಟರ್ ಡಿಗ್ರಿ ಎಲ್ಲ ಮಾಡೋದು ಕೂಡ ಕನ್ನಡದಲ್ಲೇ. ಬಟ್ ಏನಂದರೆ ಒಂದು ಏನೋ ಈಗ ಮಾತಾಡ್ತಾರೆ, ಜಂಜಿ ಅಂತಾರಲ್ಲ, ನಾವೆಲ್ಲ ಇದ್ದಾಗ ಅಜ್ಜಿ ನೋಡ್ಕೊಂಡು ಕಲಿ, ತಾತ ನೋಡ್ಕೊಂಡು ಕಲಿ ಅಂತೀರಿ. ಈಗ ಜಂಜಿದು ಜಾಸ್ತಿ ಆಗ್ಬಿಡುತ್ತೆ. ಆ ಜಂಜಿನೂ ನಾವು ಟಾರ್ಗೆಟ್ ಮಾಡಿದ್ರೆ ಹೆಂಗಿರೋದು ಅನ್ನೋದಕ್ಕೆ ನಮ್ಮ ಲಿರಿಕ್ಸ್ ರೈಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಸೇರಿರೋ ಮೋಡಿ ಅಂತ ಅನಿಸ್ತು ನನಗೆ. ಇನ್ನು ಮುಂದೆ ಯಾರು ಐ ಲವ್ ಯು ಅನ್ನಲ್ಲ ಸರಿ ಹಾಡಿನ ನಂತರ, ಅಮೋರ್ ಅಂತ ಹೇಳ್ಕೊಂಡು ಓಡಾಡ್ತಾರೆ ಅನ್ಸುತ್ತೆ. ಇರ್ಬೋದು. ಈಗ ನೋಡಿ, ಐ ಲವ್ ಯು ಅಂದರು ಬೇಜಾರಾಗ್ಬಿಡ್ತು ಸಡನ್ನಾಗಿ. ಯಾರು ಹಂಗೆ ಅಂದರು ಅಂತದೆ. ಅಮೋರ ಅಂದರೆ ಏನೋ ಅಂದಿರ್ಬೋದು ಅಂತಾರೆ. ಯಾರೋ ಕೆಲಸದವ್ರು ಅಮೋರೆ ಅಂತ ಕರೆದಂಗೆ ಇರುತ್ತೆ ಅಂತ ಅನ್ಕೊಡ್ತಾರೆ. ರಿಯಲ್ ಅರ್ಥ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇದು ಒಂದು ರೀತಿ ಯುನಿಕೋಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಡ್ಡೆ ಹುಡುಗರಿಗೆಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಹೌದು, ಖಂಡಿತ ತುಂಬ ಅದ್ಭುತವಾದ ಹೊಡ್ ಕೊಟ್ಟಿದ್ವಿ. ಆಮೇಲೆ ಪಡ್ಡೆ ಹುಡುಗರು ಅನ್ನೋದಕ್ಕಿಂತ ಇಡೀ ಫ್ಯಾಮಿಲಿ ಕೂತ್ ನೋಡ್ಬೋದು. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ನಾವು ಒಂದು ಅದ್ಭುತ ಮೆಸೇಜು ಕೊಟ್ಟಿದ್ವಿ. ಅದನ್ನು ಎಲ್ಲರೂ ಈ ಪಿಕ್ಚರ್ ನಾವು ನೋಡಿ ಅಂತ ಹೇಳಂಗಿಲ್ಲ. ನೀವೇನಾದರೂ ನೋಡಿದ್ರೆ ಈ ಸಿನಿಮಾನ ನಮ್ಮ ಅಮ್ಮನ ಕಳಿಸ್ಬೇಕು, ನಮ್ಮ ಅಪ್ಪನ ಕಳಿಸ್ಬೇಕು, ನಾವು ಅಕ್ಕ ತಂಗಿ ಜೊತೆಲಿ ನೋಡಬೇಕು. ನಾವು ತುಂಬ ವರ್ಷದಿಂದ, ನಾನು ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು. ನಾವು ಸಿನಿಮಾಗೆ ಹೋಗ್ಬೇಕಾದ್ರೆ ಟ್ರಾಕ್ಟ್ರು, ಎತ್ತಿನ ಗಾಡಿ, ಇದೆಲ್ಲ ತುಂಬ ಹಳೆ ಪಿಕ್ಚರ್ಗಳೆಲ್ಲ ಇಡೀ ಫ್ಯಾಮಿಲಿ ಹೋಗ್ತಾಯಿದ್ದು. ಈಗ ಈ ಸಿನಿಮಾನ ಯಾಕೆ ಫ್ಯಾಮಿಲಿ ನೋಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ದಿವಸ ಒಂದು ಟ್ರೈಲರು ಎಲ್ಲ ನೋಡಿದ್ಮೇಲೆ ಅಂತ ಇಷ್ಟಪಡ್ತೀನಿ. ಸರ್, ಒಂದು ಕಡೆ ನಿರ್ದೇಶಕರ ಜೊತೆಗೆ ಒಂದಿಷ್ಟು ವರ್ಷಗಳ ಜರ್ನಿ ಇತ್ತು, ಇನ್ನೊಂದು ಕಡೆ ನಾಯಕನ ಜೊತೆಗೆ ಒಂದಿಷ್ಟು ಬಾಂಡಿಂಗ್ ಇತ್ತು. ಕುಟುಂಬ ಸೇರ್ಕೊಂಡೇ ಮಾಡ್ದಂಗಿದೆ ಈ ಸಿನಿಮಾ. ಸೊ ನಾಯಕನ ಬಗ್ಗೆ ಆಗಿರ್ಬೋದು, ನಾಯಕಿ ಬಗ್ಗೆ ಏನು ಹೇಳ್ತೀರಾ ಅಂತ? ಮೇಡಮ್, ನನ್ನ ಹತ್ರ ಡೈಮಂಡೇ ಇರ್ಬೋದು, ಅದನ್ನು ಹೊರಗಡೆಗೆ ತಲುಪಿಸಬೇಕು ಅಂದರೆ ಮಾರ್ಕೆಟಿಂಗ್ ಇಂಪಾರ್ಟೆಂಟು. ನನ್ನ ಹತ್ರ ಡೈಮಂಡ್ ಇದೆ, ಗೋಲ್ಡ್ ಇದೆ ಅಂದರೆ ಅದನ್ನು ಹೆಂಗೆ ರೀಚ್ ಮಾಡಿಸ್ಬೇಕು, ಅದಕ್ಕೆ ಒಂದು ವಸ್ತು, ಒಂದು ಮಾರ್ಗ ಬೇಕಾಗುತ್ತೆ. ಆ ಕಥೆನ ಯಾರೋ ಮಾಡಿದ್ರು ಸೂಟಲ್ಲ. ಈಗ ಅಜಯ್ ಸರ್ ನೋಡಿದ ತಕ್ಷಣ ಏನನ್ಸುತ್ತೆ, ನಮ್ಮ ಮನೆ ಮಗ ಹೀರೋಯಿನ್ ಇರಬೇಕು, ಯಾವ ಥರ ಇರಬೇಕು, ನಮ್ಮ ಮನೆ ಮಗಳು, ಆ ಥರ ಇರಬೇಕು. ಅದಕ್ಕಾಯಿತು, ಇದೇ ಕತೆ ಇವ್ರಿಗೆ ಆಗುತ್ತೆ ಅಂತ ಒಂದೇ ಸರಿ ಅಪ್ರೋಚ್ ಮಾಡಿದೋ. ನಾವು ಅಂದ್ಕೊಂಡಿದ್ದೆಲ್ಲ 100% ಓಕೆ ಆಯಿತು. ಈಗ 100% ಸಿನಿಮಾನೂ ಕೂಡ ಅದೇ ಅದ್ಭುತವಾಗಿ ಬಂದಿದೆ. ಅದು ಖುಷಿ ಇದೆ. ಸರ್, ಸಾಮಾನ್ಯವಾಗಿ ಸಾಕಷ್ಟು ಸಿನಿಮಾಗಳ ನಿರ್ಮಾಪಕರನ್ನು ಮಾತಾಡಿಸಿದಾಗ ಫಸ್ಟ್ ಇದ್ದಂಥ ಖುಷಿ ಆಮೇಲೆ ಇರಲ್ಲ. ಬಟ್ ನಿಮ್ಮನ್ನು ನೋಡಿದಾಗ ಸಿನಿಮಾ ಕಂಪ್ಲೀಟ್ ಆದಮೇಲೂ ಅದೇ ಖುಷಿ ಇದೆ. ಸೊ ಇದಕ್ಕೆಲ್ಲ ಸಾಥ್ ಕೊಡಬೇಕಿದ್ರೆ ನಿರ್ದೇಶಕರು ಸಾಥ್ ಕೊಡಬೇಕಾಗತ್ತೆ, ಚಿತ್ರತಂಡದ ನಾಯಕಿಯರು ಸಾಥ್ ಕೊಡಬೇಕಾಗತ್ತೆ. ಅದೆಲ್ಲ ಒಗ್ಗಟ್ಟು ನಿಮ್ಮ ಚಿತ್ರತಂಡದಲ್ಲಿ ಇದೆ ಅನಿಸ್ತಿದೆ. ಮೇಡಮ್, ನನಗನ್ಸಿರೋ ಮಟ್ಟಿಗೆ ಎಲ್ಲರೂ ಬಿಸ್ನೆಸ್ಸಲ್ಲಿ ನೋಡ್ತಾರೆ. ಸಿನಿಮಾ ಅಂದ ತಕ್ಷಣ ಜೇಬ್ ತುಂಬಬೇಕು ಅಂತಾರೆ. ನಂಗೆ ಮೊದಲು ಮನಸ್ಸು ತುಂಬಿದೆ, ಅದು ಮೊದಲು ಖುಷಿಲಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಡೈರೆಕ್ಟರ್ ಆಗೋದು, ಎನಿ ಟೆಕ್ನಿಷಿಯನ್, ಅವ್ರೊಂಥರ ನನ್ನ ಹೆಂಗೆ ನೋಡ್ತಾರೆ ಅಂದರೆ, ಆ ಥರ ನಾನು ಪ್ರೊಡ್ಯೂಸರ್ ಅಂತ ನನಗೆ ಅನಿಸೇ ಇಲ್ಲ. ನಿಜವಾಗ್ಲೂ ನಾವೆಲ್ಲರೂ ಒಂದು ಟೀಮು, ಒಂದು ಫ್ಯಾಮಿಲಿ. ಇವತ್ತು ಹಂಗೆ ಇದ್ದೀವಿ, ಶುರು ಮಾಡಿದಾಗಲೂ ಹಂಗೆ ಇದ್ದೋ. ಅದೇ ಅದರದ ಸೀಕ್ರೆಟು ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಬಿಸ್ನೆಸ್ಸಲ್ಲಿ ಅಂದರೂ ಮನಸ್ಸು ತುಂಬಿದೆ ಅಂತ ಹೇಳ್ತೀರಿ. ಬಟ್ ಇತ್ತೀಚಿನ ನಿರ್ಮಾಪಕರು ನೋಡಿದರೆ ಸಿನಿಮಾ ರಿಲೀಸ್ ಆದಮೇಲೆ ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಕಿದ ಬಂಡವಾಳ ವಾಪಸ್ ಬರ್ತಾ ಇಲ್ಲ ಅನ್ನುವ ನೋವಲ್ಲಿದ್ದಾರೆ. ಇನ್ನೊಂದು ಕಡೆ, ಎಲ್ಲೋ ಒಂದು ಕಡೆ ಚಿತ್ರತಂಡದಿಂದನೇ ಮೋಸ ಆಗಿದೆ ಅನ್ನುವಂಥ ಕೊರಗನ್ನು ಕೂಡ ಅವ್ರು ಹೇಳ್ಕೊತಾ ಇದ್ದಾರೆ. ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡಿದ್ದೀರಾ? ಜೊತೆಗೆ ನೀವೆಷ್ಟು ಸೇಫ್ ಆಗಿದ್ದೀರಾ? ಮೇಡಮ್, ನಾನು ಇದೇ ಫೀಲ್ಡಿಂದ ಬಂದನು, ಅಂದರೆ ಮಾರ್ಕೆಟಿಂಗ್, ಸಿನಿಮಾ, ಸ್ಯಾಟ್ಲೈಟು. ನನಗೆ ಕಾನ್ಫಿಡೆನ್ಸ್ ಇದೆ, ಐ ಆಮ್ ಹ್ಯಾಪಿ. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಅದೇನೋ ಅತಿಯಾಗಿ ಹೇಳ್ಕೊಂಡು ನನ್ನ ಬಗ್ಗೆ ನಾವು ಇದು ಅನಿಸುತ್ತೆ. ಸಿನಿಮಾ ಮಾತಾಡುತ್ತೆ ಮೇಡಮ್. ಯಾಕೆ ಸಿನಿಮಾ ನೋಡಬೇಕು ಜನರಿಗೂ ಅದು ಇದೆ. ಅದರಲ್ಲಿ
ಅದ್ಭುತವಾಗಿ ಬಿಸ್ನೆಸ್ಸು ಆಗುತ್ತೆ, ಸಿನಿಮಾನೂ ನೋಡ್ತಾರೆ. ಕನ್ನಡ ಇಂಡಸ್ಟ್ರೀಲಿ ಅಜಯ್ ಸರ್ ಕೆರಿಯರಲ್ಲಿ ನನ್ನ ಕೆರಿಯರ್ ಫಸ್ಟ್ ಟೈಮ್ ಶುರು ಮಾಡ್ದಾಗಲಿ ಒಂದು ಅದ್ಭುತವಾದಂಥ ಕನ್ನಡ ಇಂಡಸ್ಟ್ರಿಗೆ ಕೊಡುಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತೇಳಿದ್ರೆ ಇಡೀ ಫ್ಯಾಮಿಲಿ ಸಿನಿಮಾ ಬಂದು ನೋಡೋಕ್ಬೋದಂಥ ಒಂದು ಚಿತ್ರ ಬರ್ತಾ ಇಲ್ಲ ಅನ್ನೋದು ಫೀಲ್ ಇತ್ತು. ಆಮೇಲೆ ನಾವು ಬೇರೆ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡ್ತಾಯಿದ್ದೋ ಕ್ವಾಲಿಟಿ ವೈಸು, ಅದು ಯಾವುದೋ ಕಾಂಪ್ರಮೈಸ್ ಅದೇ ಮಾಡಿದ್ದೀನಿ ಅಂದರೆ ನಾನು ಗೆದ್ದಿದ್ದೀನಿ ಅಂತ ಹೆಮ್ಮೆ ಇದೆ. ಐ ಆಮ್ ಹ್ಯಾಪಿ. ಸರ್ 4 ಹಾಡುಗಳಿದೆ. ಸೊ ನಿಮಗೆ ಈಗ ಒಂದು ಹಾಡು ಬಿಟ್ಟಿದ್ದೀರಾ, ಇನ್ನೂ 3 ಹಾಡುಗಳು ನಿಮ್ಮ ಗಮನದಲ್ಲಿ ಇರುತ್ತೆ. ನಿಮಗೆ ಖುಷಿ ಕೊಟ್ಟಿರೋ ಹಾಡು ಯಾವುದು? ನಿಜ ಹೇಳ್ಬೇಕಂದ್ರೆ ನನಗೆ 4 ಹಾಡುಗಳು ಖುಷಿ ಕೊಟ್ಟಿದೆ. ಒಂದೊಂದೊಂಥರ. ಈಗ ನೀವು ಈಗ ಬಿಟ್ಟಿರೋದು ಅಮೋರ ಏನು ಅಂತಂದರೆ ಅಲ್ವಾ, ಇನ್ನೊಂದು ಅದ್ಭುತ. ಇನ್ನು 3 ಸಾಂಗ್ಗಳು ಒಂದೊಂದು ಫ್ಯಾಮಿಲಿಗಾಗಿರ್ಬೋದು, ಎಮೋಷನ್ ಆಗಿರ್ಬೋದು, ಎಲ್ಲ ಜನಾಂಗವನ್ನು ಕೈಲಿ ಹಿಡ್ಕೊಂಡು ಅದು ಮನಸ್ಸನ್ನು ಅವ್ರು ಅರ್ಥ ಮಾಡಿಕೊಂಡು ಅದ್ಭುತವಾಗಿ ಮಾಡಿದ್ದೀವಿ ಮೇಡಮ್. ಸರ್ ಪಾರ್ಟ್ನರ್ ಅನ್ನುವಂಥ ಕಥೆಯನ್ನು ಕೇಳಿ ನಿಮಗೆ ಇಷ್ಟ ಆಯಿತು, ಪಾರ್ಟ್ನಲ್ಲಿ ಒಂದು ಹೆಣೆದಂಥ ಕತೆ ನಿಮಗೆ ಕೇಳಿ ಇಷ್ಟ ಮಾಡ್ಕೊಂಡು ಸಿನಿಮಾ ಮಾಡಿದೆ ಅಂತಂದ್ರಿ. ನಿಮಗೆ ಇಷ್ಟ ಆಗಿರುವಂಥ ಅಂಶ ಯಾವುದು ಅದರಲ್ಲಿ? ಯಾಕೆ ಈ ಕತೆ ಮಾಡಬೇಕು, ಅಥವಾ ಈ ಅಂಶ ಕೇಳಿದ ಮೇಲೆ ಈ ಸಿನಿಮಾ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ಯಾ ಅವಾಗ? ಮೇಡಮ್ ನಾನು ತುಂಬ ಹಳ್ಳಿಯಿಂದ ಬಂದಿದ್ದು, ಸಿಟಿ ಎಲ್ಲ ನೋಡಿದ್ದೀನಿ ನಾನು. ರೋಡ್ ಲೈಫು ನೋಡಿದ್ದೀನಿ, 5 ಸ್ಟಾರ್ ನೋಡಿದ್ದೀನಿ. ಅದು ನೋಡಿದ್ಮೇಲೆ ಏನಿಸ್ತು ಅಂದರೆ ನಮ್ಮ ಹತ್ರ ಎಜುಕೇಷನ್ ಇದೆ, ದುಡ್ಡಿದೆ, ಬಟ್ ಎಲ್ಲೋ ಒಂದು ಕಡೆ ಎಲ್ರಿಗೂ ಅದು ಮಿಸ್ ಹೊಡಿತಾ ಇದೆ. ಅದೇನು? ಅದೇ ಪಾರ್ಟ್ನರು. ಎಲ್ಲಿ ಹೊಡಿತಾ ಇದೆ ಪಾರ್ಟ್ನರ್ ನಡುವೆ ಅಂತ ಅದ್ಭುತವಾದ ಮೆಸೇಜ್ ಇದೆ. ಇದು ಪ್ರತಿಯೊಬ್ಬರಿಗೂ ಅಂಡರ್ಸ್ಟುಡ್ ಆಗುತ್ತೆ. ಪ್ರತಿಯೊಬ್ಬರು ಪಾರ್ಟ್ನರ್ ಅಂದರೆ ಎಲ್ಲರೂ ನೋಡಬೇಕಾದಂಥ ಒಂದು ಅದ್ಭುತ ಸಿನಿಮಾ. ಕೊನೆಯದಾಗಿ ನಿಮ್ಮ ಪ್ರಕಾರ ಪಾರ್ಟ್ನರ್ ಅಂದರೆ ಏನು ಸರ್? ಪಾರ್ಟ್ನರ್ ಅಂದರೆ ನಂಬಿಕೆ, ವಿಶ್ವಾಸ, ಲೈಫ್ ಟೈಮ್ ಎಲ್ಲವೂ ಪಾರ್ಟ್ನರ್. ಥ್ಯಾಂಕ್ ಯು. ಒಬ್ಬ ನಿರ್ಮಾಪಕನಾಗಿ ತಮ್ಮ ಸಿನಿಮಾದ ಬಗ್ಗೆ, ತಮ್ಮ ಕನಸಿನ ಕೂಸಿನ ಬಗ್ಗೆ ಏನು ಹೇಳ್ಕೊಂಡ್ರು ಅಂತ ಗೊತ್ತಾಗಿದೆ. ಸೊ ಪಾರ್ಟ್ನರ್ ಅಂದರೆ ಏನು ಅನ್ನೋ ಅರ್ಥವನ್ನು ಹರೀಶ್ ದೇವತಂದ್ರೆ ಅವರೇ ಹೇಳ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಸಿನಿಮಾದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಹೊರಬರಲಿಕ್ಕಿದೆ. ಕ್ಯಾಮರಾ ಪರ್ಸನ್ ಧನಂಜಯ್ ಜೊತೆ ದೀಪಿಕಾ ಪವರ್, ಟಿವಿ, ಬೆಂಗಳೂರು.